ಒಂದು ವಿಶೇಷ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮತ್ತು ಅಂಬೇಡ್ಕರ್ ಅವರು ನೀಡಿರುವಂಥ ಮಾರ್ಗದರ್ಶನಗಳನ್ನು ಪ್ರತಿಯೊಬ್ಬರು ಪಾಲಿಸಬೇಕು. ಸಮಾಜದಲ್ಲಿ ಸಮಾನತೆ ಅದನ್ನು ಕಾಪಾಡ್ಕೊಂಡು ಬರಬೇಕು. ಎಲ್ರಿಗೂ ಅವರು ಯಾವ ರೀತಿ ಒಂದು ಸಂವಿಧಾನದ ಮುಖಾಂತರ ಒಂದು ಲಿವಿಂಗ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ ಸಂವಿಧಾನವನ್ನು, ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೊಳ್ಳದೆ ಇದ್ದರೂ ಸಹ ನಮಗೆ ಅದು ನಮ್ಮ ಒಂದು ಜೀವನವನ್ನು ನಡೆಸುವಂಥ ಒಂದು ಕಾರ್ಯವಿಧಾನ ಆಗಿದೆ. ಸಂವಿಧಾನದಂಥ ಇರುವಂಥ ಎಲ್ಲ ಒಂದು ಸಾಮಾಜಿಕವಾದಂಥ ಭದ್ರತೆ ಕೊಟ್ಟಿದೆ. ಅದು ಆರ್ಥಿಕ ಭದ್ರತೆಗಳನ್ನು ರೂಪಿಸ್ಕೊಟ್ಟಿದೆ. ಸಾಮಾಜಿಕ ಸುಧಾರಣಾ ಕಾರ್ಯಕ್ರಮಗಳನ್ನು ಸರ್ಕಾರಗಳ ಮುಖಾಂತರ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮುಖಾಂತರ ಕೊಟ್ಟಿದೆ. ಹೀಗೆ ಹೇಳ್ತಾ ಹೋದರೆ ಸಂವಿಧಾನ ನಮಗೆ ತುಂಬಾ ಕೊಟ್ಟಿದೆ. ಆ ಒಂದು ಸಂವಿಧಾನವನ್ನು ಅವರು ಗಂಭೀರವಾಗಿ ಎಲ್ಲ ದೇಶಗಳನ್ನು ಇರುವಂಥ ಸಂವಿಧಾನವನ್ನು ಅಧ್ಯಯನ ಮಾಡಿ ನಂತರ ನಮಗೆ ಒಂದು ಸಂವಿಧಾನ ಕರಡನ್ನು ಕೊಟ್ಟಾಗ ಅವತ್ತು ಸಹ ಕರಡನ್ನು ಅದೇ ರೀತಿಯಾಗಿ ತಿಳ್ಕೊಂಡು ಅದನ್ನು ನಾವು ಅಳವಡಿಸ್ಕೊಂಡು ಒಂದು ಸಂವಿಧಾನ ಜಾರಿಗೆ ಬರುತ್ತೆ. ಈಗ ಸರ್ಕಾರಗಳು ಜಾರಿಗೆ ಬಂದಂಥ ದಿನ ಗಣರಾಜ್ಯೋತ್ಸವ ದಿನ, ಸಂವಿಧಾನ ದಿನ ಈ ರೀತಿ ಮಾಡ್ತಾಯಿದೆ. ಅದೇ ಥರ ಇದೆ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಸಹ ನಾವು ಇವತ್ತೇನು ಆಚರಣೆ ಮಾಡ್ತಾಯಿದ್ದೀವಿ. ಇದನ್ನು ಯಶಸ್ವಿಯಾಗಿ ಮಾಡಬೇಕು ಅಂತಂದರೆ ಮಕ್ಕಳು ಅವ್ರು ಕೊಟ್ಟಿರುವಂಥ 3 ಮಾರ್ಗದರ್ಶನಗಳಿವೆ: ಶಿಕ್ಷಣ, ಸಂಘಟನೆ ಹಾಗೂ ಹೋರಾಟ ಅಂತ. ಅಂಬೇಡ್ಕರ್ ಅಂದ ಮಾತ್ರಕ್ಕೆ ಬರೀ ದಲಿತರಿಗೆ ಮಾತ್ರ ಸೀಮಿತವಲ್ಲ, ಪ್ರತಿಯೊಬ್ಬರಿಗೂ ಅದು ಅವಕಾಶ ಕೊಟ್ಟಿರುವಂತಹ ಶಿಕ್ಷಣ. ಮತ್ತು ಆ ಶಿಕ್ಷಣ ಪಡೆದವರು ಸಂಘಟನೆ ಆಗಬೇಕು. ತಮಗೆ ಬೇಕಾದಂಥದ್ದನ್ನು, ಸಮಾಜದಲ್ಲಿ ಬೇಕಾಗುವಂಥದ್ದನ್ನು ಪಡ್ಕೊಳ್ಳೋದಕ್ಕೆ ಸಂಘಟಿಸಿ ಹೋರಾಟಗಳನ್ನು ಮಾಡಿ ಪಡ್ಕೊಳ್ಬೇಕು ಅನ್ನೋಂಥ ಉದ್ದೇಶ ಇದೆ. ಏನು ಇವತ್ತಿನ ದಿನ ಭಾರತ ರತ್ನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರುವಂಥ 135ನೇ ಜಯಂತಿಯನ್ನು, ಹುಟ್ಟುಹಬ್ಬವನ್ನು ಎಂಜೂಲ್ಪುರ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಮತ್ತು ನಮ್ಮ ಸಂಘಟನೆಯವರು ಎಲ್ಲರೂ ಒಗ್ಗಟ್ಟಾಗಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಏನು ಇದೇ ರೀತಿಯ ಪ್ರತಿಯೊಂದು ಮನೆಯಲ್ಲೂ ಸಹ ಅವರ ಫೋಟೋ ಇಟ್ಟು ಪೂಜೆ ಮಾಡಬೇಕೆಂದು ತಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡಿಕೊಳ್ತೇನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ, ಏನಿವತ್ತು ಎಂಜೂಲ್ಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಿ ನಾವು ಮತ್ತು ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿ ಎಲ್ಲ ಸೇರಿ ಆಚರಣೆ ಮಾಡ್ತಾಯಿದ್ವಿ. ಏನು ಅಂಬೇಡ್ಕರ್ ಅಂತಂದರೆ ಜಾತಿ ಸೀಮಿತ ಅಲ್ಲ, ಅವರು ಮಹಾನ್ ಭಾರತದ ಒಬ್ಬ ಶಿಲ್ಪಿ. ಅವರು ಸಂವಿಧಾನದಲ್ಲಿ ನಮಗೆ ಏನೆಲ್ಲ ಸೌಲಭ್ಯಗಳು ಬೇಕು ಅಂತ ಅಧ್ಯಯನ ಮಾಡಿ ಸಕ್ರಿಯವಾಗಿ ನಮ್ಮ ಭಾರತ ದೇಶಕ್ಕೆ ಒಂದು ಸಮಗ್ರವಾದ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ನಾವು ಎಂದೂ ಅವರನ್ನು ಮರೆಯಲಾರದೆ ಅವರ ಜನ್ಮದಿನ ಅಂಗವಾಗಿ ಅವರನ್ನು ನೆನಪು ಮಾಡ್ಕೊಳ್ತಾ, ನಾವು ಸಂವಿಧಾನದಲ್ಲಿ ಏನೆಲ್ಲ ನಮಗೆ ಅವಕಾಶಗಳು ಸಿಕ್ಕಿದೆ ಅದನ್ನು ಯಾವ ರೀತಿ ಪಡಿಬೇಕು ಆ ರೀತಿ ಪಡ್ಕೊಂಡು ಅವ್ರನ್ನ ನೆನಪು ಮಾಡಿಕೊಂಡು ಎಲ್ಲ ಸಂಘಟಿತವಾಗಿ ಶಿಕ್ಷಕರಾಗಿ ಹಾಗೂ ಹೋರಾಟದ ಮುಖಾಂತರ ಏನು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಅದೇ ಹಾದಿಯಲ್ಲಿ ಯಾವುದೇ ರೀತಿ ಕೆಟ್ಟ ದಾರಿಗಳಿಲ್ಲದೆ ಒಳ್ಳೆ ರೀತಿಯಲ್ಲಿ ನಮಗೆ ಬೇಕಾಗಿರುವಂಥ ಎಲ್ಲ ಅನುಕೂಲಗಳನ್ನು ಪಡೆದುಕೊಳ್ಬೇಕಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅವರ ಮಾರ್ಗದರ್ಶನ ತುಂಬ ಅನುಕೂಲವಾಗಿದೆ ಹಾಗೂ ಅತ್ಯುತ್ತಮವಾಗಿದೆ. ಅವ್ರನ್ನ ಪಾಲನೆ ಮಾಡಿದರೆ ಸುಗಮವಾದ ಜೀವನ, ಸಮಾಜ ಸಿಗುವುದು ಖಂಡಿತ. ಥ್ಯಾಂಕ್ ಯು.